ಎಲ್ಲರಿಗೂ ಇಕ್ರಾ ನ್ಯೂಸ್ 24x7ಗೆ ಸ್ವಾಗತ. ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ಜಿಲ್ಲಾ ಸಮಿತಿ ವತಿಯಿಂದ ದಿನಾಂಕ 2-3-2026ರಂದು ಶಾಂತಿಭಂಗ ಹಾಗೂ ದ್ವೇಷ ಭಾಷಣ ಪ್ರಕರಣ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಇತ್ತೀಚೆಗೆ ನಗರದಲ್ಲಿ ನಡೆದ ಶಾಂತಿಭಂಗ ಮತ್ತು ದ್ವೇಷ ಭಾಷಣ ಘಟನೆಗಳ ಕುರಿತು ಮಾನ್ಯ ರಾಜ್ಯಪಾಲರಿಗೆ ಸಲ್ಲಿಸಲಾಗಿರುವ ಮನವಿ ಪ್ರತಿಯನ್ನು ಇಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ. ದಿನಾಂಕ 19-2-2026ರಂದು ಪಂಕಾ ಮಸೀದಿ ಮುಂಭಾಗದಲ್ಲಿ ನಡೆದ ಅಹಿತಕರ ಘಟನೆ ಹಾಗೂ ನಂತರ 26-2-2026 ಮತ್ತು 28-2-2026ರಲ್ಲಿ ನಡೆದ ಪ್ರಚೋದನಾಕಾರಿ ಸಭೆಗಳ ಕುರಿತು ಗಂಭೀರ ಆತಂಕ ವ್ಯಕ್ತಪಡಿಸಲಾಗಿದೆ. ನಗರದಲ್ಲಿ BNSS ಕಲಂ 163 ಹಳೆಯ CRPC 144 ಜಾರಿಯಲ್ಲಿದ್ದರೂ ಸಭೆಗಳನ್ನು ನಡೆಸಿ ಪ್ರಚೋದನಾಕಾರಿ ಹಾಗೂ ದ್ವೇಷಪೂರಿತ ಭಾಷಣಗಳ ಮಾಡಿರುವುದಾಗಿ ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. SDPI ಜಿಲ್ಲಾ ಸಮಿತಿ ತಮ್ಮ ಮನವಿಯಲ್ಲಿ ಕೆಳಕಂಡ ಮುಖ್ಯ ಬೇಡಿಕೆಗಳನ್ನು ಒತ್ತಾಯಿಸಿದೆ. FIR ದಾಖಲಾತಿ, CCTV ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಲಭ್ಯವಿರುವ ದೃಶ್ಯಾವಳಿಗಳ ಆಧಾರದ ಮೇಲೆ ದ್ವೇಷ ಭಾಷಣ ಮಾಡಿದವರ ವಿರುದ್ಧ ತಕ್ಷಣವೇ FIR ದಾಖಲಿಸಬೇಕು. ಪಕ್ಷಪಾತರಹಿತ ತನಿಖೆ, ಕಾನೂನು ಉಲ್ಲಂಘನೆ ಮಾಡಿದವರು ಎಷ್ಟೇ ಪ್ರಭಾವಿಗಳಾಗಿದ್ದರೂ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಭದ್ರತಾ ಕ್ರಮಗಳು, ಅಲ್ಪಸಂಖ್ಯಾತ ಸಮುದಾಯದವರಲ್ಲಿ ಉಂಟಾದ ಭೀತಿಯನ್ನು ದೂರ ಮಾಡಲು ಸೂಕ್ತ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ ಅವರು ಮನವಿಯನ್ನು ಪರಿಶೀಲಿಸಿ ಮಾನ್ಯ ರಾಜ್ಯಪಾಲರಿಗೆ ರವಾನಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ SDPI ಜಿಲ್ಲಾ ಉಪಾಧ್ಯಕ್ಷರು ಅಬ್ದುಲ್ ಖಾದಿರ್ ಜಮಾದಾರ್, ಆಬಿದ್ ಮೊಮಿನ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುಬಾರಕ್ ಅಲ್ಲಾಖಾನ್ ಹಾಗೂ ನಿಸಾರ್ ಅಲಾಸ್, ಮುಜಮಿಲ್ ಅತ್ತಾರ್, ಅಮ್ಜದ್ ಖಾನ್ ಇನಾಮ್ದಾರ್, ಕಾಸಿಂ ಗೊಳಸಂಗಿ, ಸದ್ದಾಂ ಮುಲ್ಲಾ, ಹೈದರ್ ಅಲಿ, ಸಂತಿ ಶಿರೂರ್, ಮೊಹಸಿನ್ ಕಲಾದ್ಗಿ, ಅಲ್ತಾಫ್ ಮದರಿ, ಮೆಹಬೂಬ್ ಹಡಗಲಿ ಉಪಸ್ಥಿತರಿದ್ದರು. ಒಂದು ವೇಳೆ ಸಂಬಂಧಿತ ಇಲಾಖೆಗೆ ಪ್ರಭಾವಿಗಳಿಗೆ ಮಣಿದು ಕಾನೂನು ಕ್ರಮ ಕೈಗೊಳ್ಳಲು ವಿಫಲವಾದಲ್ಲಿ SDPI ವತಿಯಿಂದ ಜಿಲ್ಲಾದ್ಯಂತ ಕಾನೂನಾತ್ಮಕ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಬ್ಯೂರೋ ರಿಪೋರ್ಟ್, ಇಕ್ರಾ ನ್ಯೂಸ್, ಬಾಗಲಕೋಟೆ.